ಪರಾರಿ ಪ್ರಜ್ವಲ್ಗೆ ಶುರುವಾಯಿತು ಮತ್ತಷ್ಟು ಸಂಕಷ್ಟ. ಸಂತ್ರಸ್ತರಿಗಾಗಿ ಸಹಾಯವಾಣಿ ತೆರೆದಿದ್ದ ಎಸ್ಐಟಿ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಪರಾರಿ ಪ್ರಜ್ವಲ್ಗೆ ಶುರುವಾಯಿತು ಮತ್ತಷ್ಟು ಸಂಕಷ್ಟ. ಸಂತ್ರಸ್ತೆಯರಿಗಾಗಿ ಸಹಾಯವಾಣಿ ತೆರೆದಿದ್ದ ಎಸ್ಐಟಿ. ಈವರೆಗೂ ಸಹಾಯವಾಣಿಗೆ 30ಕ್ಕೂ ಹೆಚ್ಚು ಕರೆಗಳು ಬಂದಿರುವಂತದ್ದು. ಹೆಲ್ಪ್ಲೈನ್ ನಲ್ಲಿ ಬಂದ ದೂರುಗಳ ಪರಿಗಣಿಸಿದ ಎಸ್ಐಟಿಗೆ ದೂರು ನೀಡದ ಸಂತ್ರಸ್ತೆಯರು ಕರೆ ಮಾಡಿದರೆ ಆದರೆ ದೂರನ್ನ ದಾಖಲಿಸಿಲ್ಲ ಎಂದ ಎಸ್ಐಟಿ. ಕರೆ ಮಾಡಿ ದೂರು ನೀಡಿ ಎಂದ ಎಸ್ಐಟಿ. ಫೋನ್ ಕರೆಗಳ ದೂರು ಆಧರಿಸಿ ಎಸ್ಐಟಿ ಮತ್ತಷ್ಟು ತನಿಖೆ ಮಾಡಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯರು ಕರೆ ಮಾಡ್ತಾ ಇದ್ದಾರೆ, ಆದ್ರೆ ದೂರನ್ನ ದಾಖಲು ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಭಯ, ಎಲ್ಲಿ ನಮ್ಮ ವಿಚಾರ ಮಾಧ್ಯಮಗಳಲ್ಲಿ ಬಹಿರಂಗಗೊಳ್ಳುತ್ತೋ ನಮ್ಮ ಮರ್ಯಾದೆ ಹೋಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಕರೆ ಮಾಡಿ ತಮಗಾಗಿರುವ ಅನ್ಯಾಯವನ್ನ ಹೇಳ್ತಾ ಇದ್ದಾರೆ, ಆದ್ರೆ ದೂರನ್ನ ದಾಖಲು ಮಾಡ್ಕೊಳ್ತಿಲ್ಲ. ಬಹುಶಃ ಎಸ್ಐಟಿ ಆ ಒಂದು ಕರೆಗಳನ್ನೇ ದೂರು ಅಂತ ಸ್ವೀಕರಿಸಿ ತನಿಖೆಯನ್ನ ಮುಂದುವರಿಸುವ ಸಾಧ್ಯತೆಗಳಿವೆ. ಯಾಕಂದ್ರೆ ಇದು ಅತ್ಯಂತ ಸೂಕ್ಷ್ಮವಾದ ಪ್ರಕರಣ. ಈ ನಾಗರಿಕ ಸಮಾಜದಲ್ಲಿ ಈ ರೀತಿ ಬಹಿರಂಗವಾಗಿ ಕಾಣಿಸಿಕೊಂಡ್ರೆ ಸಮಾಜ ಹೇಗೆ ನಮ್ಮನ್ನ ನೋಡುತ್ತೆ ಅನ್ನುವಂತ ಭಯ ಆ ಸಂತ್ರಸ್ತೆಯರಿಗಿರುತ್ತೆ. ಹಾಗಾಗಿ ಕರೆ ಮಾಡಿ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಹೊರತು ದೂರು ಕೊಡ್ತಾ ಇಲ್ಲ. ಆದ್ರೆ ಈಗ ಎಸ್ಐಟಿ ಆ ಕರೆಗಳನ್ನೇ ದೂರನ್ನಾಗಿ ಪರಿಗಣಿಸುವ ಸಾಧ್ಯತೆಗಳಿವೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜ್ಯಕ್ಕೆ ಕರೆತರುವಂತದ್ದೇ ಎಸ್ಐಟಿಗೆ ದೊಡ್ಡ ಹರಸಾಹಸ ಆಗ್ಬಿಟ್ಟಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತೇಳಿ ಪ್ರಧಾನಿ ಅವರಿಗೆ ಪತ್ರ ಬರೆದಿದ್ದಾರೆ. ಇನ್ನೊಂದು ಕಡೆ ಎಸ್ಐಟಿ ಏನು ಹೆಲ್ಪ್ ಲೈನ್ ಅನ್ನ ಪ್ರಕಟ ಮಾಡಿತ್ತು, ಆ ಸಹಾಯವಾಣಿಗೆ ಈ ಒಂದು ಹಗರಣದಲ್ಲಿ ಯಾರು ಸಂತ್ರಸ್ತೆಯರಿದ್ದಾರೆ ಅವರು ಕರೆ ಮಾಡ್ತಾ ಇದ್ದಾರಂತೆ. ಆದ್ರೆ ಈಗ ಈ ತನಿಖೆಯ ಹಂತದಲ್ಲಿ ಈ ಕರೆಗಳು ಅತ್ಯಂತ ಸ್ಟ್ರಾಂಗ್ ಎವಿಡೆನ್ಸ್ ಆಗಿ ನಿಲ್ತವ ಅನ್ನೋದೇ ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ದೂರು ಬಹಳ ಮುಖ್ಯ. ಕರೆ ಮಾಡಿದ ತಕ್ಷಣ ಅದನ್ನೇ ದೂರು ಅಂತ ಸ್ವೀಕಾರ ಮಾಡೋದು ನ್ಯಾಯಾಲಯದ ಮುಂದೆ ಇದು ಎಷ್ಟು ಮಟ್ಟಿಗೆ ನಿಲ್ಲುತ್ತೆ ಅನ್ನೋದು ಕಾನೂನಾತ್ಮಕವಾದ ಪ್ರಶ್ನೆಯಾಗಿದ್ದು, ಬಹುಶಃ ಎಸ್ಐಟಿ ಈ ಒಂದು ಸಂತ್ರಸ್ತೆಯರ ಹೆಸರನ್ನ, ವಿಳಾಸವನ್ನ, ಅವರ ಮಾಹಿತಿಯನ್ನ ಎಲ್ಲೂ ಪ್ರಕಟಗೊಳಿಸದೆ ಅವರ ಕರೆಯನ್ನ ಸ್ವೀಕರಿಸಿ ಅವರೊಂದಿಗೆ ಒಂದು ಪ್ರತ್ಯೇಕವಾಗಿ ಗುಪ್ತವಾಗಿ ದೂರನ್ನ ದಾಖಲು ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. ಯಾಕೆಂದ್ರೆ ಈ ಒಂದು ಪ್ರಕರಣ ಅತ್ಯಂತ ಸೆನ್ಸಿಟಿವ್ ಪ್ರಕರಣ ಆಗಿರೋದ್ರಿಂದ, ಸಮಾಜದಲ್ಲಿ ಮರ್ಯಾದೆಯ ವಿಚಾರ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಬಹಿರಂಗವಾಗಿ ಹಿಂದೇಟಾಗ್ತಾ ಇದ್ದಾರೆ. ಇದು ಸಹಜ ಕೂಡ. ಹಾಗಾಗಿ ತನಿಖೆಯ ಭಾಗವನ್ನ ಬೇರೆ ರೀತಿಯಲ್ಲಿ ಎಸ್ಐಟಿ ವಿಸ್ತರಿಸಿಕೊಳ್ಳುವ ಅಗತ್ಯತೆ ಇದೆ ಅಂತೇಳಿ ಕಾನೂನಾತ್ಮಕ ವಿಶ್ಲೇಷಕರು ಚಿಂತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಸ್ಐಟಿ ಕೂಡ ಬಂದಂತ ಸಂತ್ರಸ್ತೆಯರ ಕರೆಗಳನ್ನ ದೂರುಗಳನ್ನಾಗಿ ಸ್ವೀಕರಿಸಿ ತನಿಖೆಯನ್ನ ಮುಂದುವರಿಸ್ತಾ ಇದೆ.